ಹಾಯ್ ಹೆಲೋ ನಮಸ್ತೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಬೀನ್ಸ್ ಪಲ್ಯನ ಯಾವ ರೀತಿಯಾಗಿ ಮಾಡೋದು ಅಂತೇಳಿ ನೋಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ರಿ ದಯವಿಟ್ಟು ಲೈಕು ಶೇರು ಮತ್ತು ಸಬ್ಸ್ಕ್ರೈಬ್ ಮಾಡಿ. ಸಿಂಪಲ್ಲಾಗಿ ರುಚಿಕರವಾಗಿ ಯಾವ ರೀತಿ ಮಾಡೋದು ಅಂತೇಳಿ ನೋಡೋಣ. ಫಸ್ಟಿಗೆ ನಾನು ಇವಾಗ ಗ್ಯಾಸ್ ಮೇಲೆ ಒಂದು ಕಡಾಯಿಯನ್ನು ಇಟ್ಕೊಂಡಿದ್ದೀನಿ. ಸೊ ನಾನು ತೊಳೆದು ಕಟ್ ಮಾಡಿ ಇಟ್ಕೊಂಡಿರೋಂಥ ಬೀನ್ಸನ್ನು ಅಂದರೆ ನಾವು ಪಾವು ಕೆ ಜಿ ಒಳಗೆ ಅರ್ಧ ಪಾವು ಕೆ ಜಿಯನ್ನು ಅಷ್ಟು ಹಾಕ್ಕೊಂಡಿದ್ದೀನಿ. ಯಾಕಂತಂದ್ರೆ ನಾವು ಕಡಿಮೆ ಜನ ಇರೋದ್ರಿಂದ ಕಮ್ಮಿನೇ ಹಾಕ್ಕೊಂಡಿದ್ದೀನಿ. ನಿಮಗೆ ಎಷ್ಟು ಜನ ಇದ್ರಲ್ಲ ಅದ್ರ ಮೇಲೆ ಕ್ವಾಂಟಿಟಿ ನೀವು ಹಾಕ್ಕೋಬೋದು. ಸೊ ಹಂಗಾಗಿ ಇವಾಗ ನೋಡಿರಿ ಕಟ್ ಮಾಡಿರೋಂಥ ಬೀನ್ಸ್ ಪಲ್ಯಗೆ ಒಂದು ಸ್ಪೂನ್ ಎಣ್ಣೆ ಹಾಕಿ ನೀಟಾಗಿ ಫ್ರೈ ಮಾಡ್ಕೊಳತ್ತೀನಿ. ಸಣ್ಣ ಒಲೆಯಲ್ಲಿ ಫ್ರೈ ಮಾಡ್ಕೊಳತ್ತೀನಿ. ಒಂದು 4ರಿಂದ 5 ನಿಮಿಷ ಸಣ್ಣ ಉರಿಯಲ್ಲಿ ನಾವು ಫ್ರೈ ಮಾಡ್ಕೊಂಡ್ವಿ ಅಂದರೆ ಅಟ ಟೇಸ್ಟಿಯಾಗಿ ಮೆದುವಾಗಿ ಪಲ್ಯ ಆಗುತ್ತೆ. ಸೊ ಹಾಗಾಗಿ ಇವಾಗ ಪೂರ್ತಿಯಾಗಿ ಫ್ರೈ ಆಗಿದೆ. ಸೊ ಇವಾಗ ಇದನ್ನು ನಾನು ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಸೊ ನೋಡಿರಿ ಇವಾಗ ನಾವು ಇದಕ್ಕೆ ಬೇಕಾಗಿರುವಂಥ ಒಗ್ಗರಣೆಯನ್ನು ರೆಡಿ ಮಾಡ್ಕೊಳ್ಳೋಣ. ಈ ಕಡಾಯಿಗೆ ನಾನು 2 ಟೇಬಲ್ ಸ್ಪೂನ್ ಆಗುವಷ್ಟು ನಾನು ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ ಒಗ್ಗರಣೆಗೆ. ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕಲ್ಲ ಅಷ್ಟು ನೀವು ಎಣ್ಣೆಯನ್ನು ಹಾಕ್ಕೋಬೋದು. ಸೊ ನೋಡಿರಿ ಇವಾಗ ಇದನ್ನು 2 ನಿಮಿಷ ನಾವು ಎಣ್ಣೆ ಕಾದ್ಮೇಲೆ ಇದಕ್ಕೆ ನಾವು ಇವಾಗ ಜೀರಿಗೆಯನ್ನು ಹಾಕ್ಕೊಳ್ಳೋಣ. ಸೊ ನೋಡಿರಿ ಎಣ್ಣೆ ಕಾದಿದೆ. ಸೊ ಇವಾಗ ಇದಕ್ಕೆ ಕಾದಿರುವಂಥ ಎಣ್ಣೆಗೆ ನಾವು ಒಗ್ಗರಣೆಗೆ ಅಂಥೇಳಿ ಜೀರಿಗೆಯನ್ನು ಸ್ವಲ್ಪ ಹಾಕ್ಕೋತಾ ಇದ್ದೀನಿ. ಆಮೇಲೆ ನಾವು ಇವಾಗ ಇದಕ್ಕೆ ಸಾಸಿವೆಯನ್ನು ಕೂಡ ಒಂದು ಸಣ್ಣದು ಮಸಾಲೆ ಟೇಬಲ್ ಸ್ಪೂನ್ ಆಗುವಷ್ಟು ಸಾಸಿವೆಯನ್ನು ಹಾಕ್ಕೋತಾ ಇದ್ದೀನಿ. ಅದೇ ಇದೇ ಒಗ್ಗರಣೆಗೆ ಒಂದು 4ರಿಂದ 5 ಕರಿಬೇವು ಎಲೆಯನ್ನು ಕೂಡ ಹಾಕ್ಕೋತಾ ಇದ್ದೀನಿ. ಇವಾಗ ನೋಡಿರಿ ಇದಕ್ಕೆ ನಾವು ಪೇಸ್ಟ್ ಮಾಡಿ ಇಟ್ಕೊಂಡಿರುವಂಥ ಒಂದು 5ರಿಂದ 6 ಬೆಳ್ಳುಳ್ಳಿ ಹೆಸರನ್ನು ಹಾಕ್ಕೋತಾ ಇದ್ದೀನಿ. ಬೆಳ್ಳುಳ್ಳಿ ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಇದು ನಮ್ಮ ಹೆಲ್ತಿಗೂ ಕೂಡ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಬೆಳ್ಳುಳ್ಳಿಯನ್ನು ಹಾಕ್ಕೋತಾ ಇದ್ದೀನಿ. ಆಮೇಲೆ ಇವಾಗ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರುವಂಥ 1 ಟೊಮೆಟೊನ ಸಹಿತ ಮಿಕ್ಸ್ ಮಾಡ್ತಾಯಿದ್ದೀನಿ. ಸೊ ಇವೆಲ್ಲವನ್ನು ನಾವು ನೀಟಾಗಿ ಫ್ರೈ ಮಾಡಬೇಕು. ಒಂದು ಸಣ್ಣ ಒಲೆಯಲ್ಲಿಟ್ಟು 2 ನಿಮಿಷ ಟೊಮೆಟೊನ ಸಹಿತ ಇದರಕ್ಕೆ ಬೇಯಲಿಕ್ಕೆ ಬಿಡೋಣ. ಇವಾಗ ನೋಡಿರಿ ಟೊಮೆಟೊ ನೀಟಾಗಿ ಬೇಯ್ದಿದೆ. ಸೊ ಇದಕ್ಕೆ ನಾವು ಇವಾಗ ಅರಿಶಿಣವನ್ನು ಕೂಡ ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ. ಒಂದು ಸಣ್ಣ ಟೇಬಲ್ ಸ್ಪೂನ್ ಆಗುವಷ್ಟು ಅರಿಶಿಣವನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ. ಹಾಗೆ ನಮ್ಗೆ ಸ್ವಲ್ಪ ಇದಕ್ಕೆ ನಾನು ಗರಂ ಮಸಾಲ ಕೂಡ ಹಾಕ್ತಾಯಿದ್ದೀನಿ. ಇದು ಆಪ್ಷನಲ್ಲು, ನಿಮಗೆ ಬೇಕಂದ್ರೆ ಹಾಕ್ಕೋಬೋದು, ಇಲ್ಲ ಅಂತಂದ್ರೆ ನೀವು ಬೇಡಂತ ಸ್ಕಿಪ್ ಕೂಡ ಮಾಡ್ಬೋದು. ಆಮೇಲೆ ಇವಾಗ ನಮ್ಗೆ ರುಚಿಗೆ ತಕ್ಕಷ್ಟು ಖಾರವನ್ನು ನಾನು ಹಾಕ್ತಾಯಿದ್ದೀನಿ. ನಿಮ್ಗೆ ಎಷ್ಟು ಖಾರ ಬೇಕಾಗುತ್ತಲ್ಲ ಅಷ್ಟು ಖಾರವನ್ನು ಹಾಕಿ ಇವಷ್ಟುವನ್ನು ನೀಟಾಗಿ ಮತ್ತು ಒಂದು 2ರಿಂದ 3 ನಿಮಿಷ ಫ್ರೈ ಆಗಲಿಕ್ಕೆ ಬಿಡೋಣ. ಸಣ್ಣ ಒಲೆಯಲ್ಲೇನ ಮಾಡ್ಕೊಳ್ಳೋಣ ಫ್ರೈ, ಯಾಕಂದರೆ ಸೀದು ಹೋಗಬಾರ್ದಲ್ಲ. ಹಾಗಾಗಿ ಸಣ್ಣ ಒಲೆಯನ್ನ ನೀಟಾಗಿ ಒಂದು 2 ನಿಮಿಷ ಫ್ರೈಯನ್ನು ಮಾಡ್ಕೊತಾ ಇದ್ದೀನಿ. ನೋಡಿರಿ ಯಾವ ರೀತಿಯಾಗಿ ಫ್ರೈ ಆಗ್ತಾಯಿದೆ. ನಾವು ಮತ್ತು ಟೊಮೆಟೊ ಎಲ್ಲ ಮೆತ್ತಗಾಗೈತೆ ಅಂತೇಳಿ ಸ್ವಲ್ಪ ನಾನು ಸ್ಪೂನಿಂದ ನೋಡಿದ್ನಿ. ಇವಾಗ ನೋಡಿರಿ ನಾವು ಫಸ್ಟಿಗೆ ಫ್ರೈ ಮಾಡಿ ಇಟ್ಕೊಂಡಿರೋಂಥ ಬೀನ್ಸನ್ನು ಇವಾಗ ಹಾಕ್ತಾಯಿದ್ದೀನಿ. ಇವಾಗ ಹಾಕಿ ಇದು ಅಷ್ಟು ನಾವು ಒಗ್ಗರಣೆ ಕೊಟ್ಟಿರುವಂಥ ಮಸಾಲೆಯನ್ನು ಇದರ ಜೊತೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಎಣ್ಣೆಯಲ್ಲೇನೂ ಒಂದು 2ರಿಂದ 3 ನಿಮಿಷ ಇದನ್ನು ಸರಿಯಾಗಿ ಸಣ್ಣ ಒಲೆಯಲ್ಲಿ ನಾವು ಬೀನ್ಸನ್ನು ಮಿಶ್ರಣ ಮಾಡ್ಕೊಂಡು ಆದಮೇಲೆ ಇದಕ್ಕೆ ನಾನಿವಾಗ ಒಂದು 2 ಸ್ಪೂನ್ ಆಗುವಷ್ಟು ಶೇಂಗಾ ಪೌಡ್ರನ್ನು ಕೂಡ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಶೇಂಗಾ ಪೌಡ್ರ್ ಹಾಕೋದ್ರಿಂದ ಇನ್ನೂ ಟೇಸ್ಟು ಚೆನ್ನಾಗಿ ಬರುತ್ತೆ ಅಂಥೇಳಿ ಇದೆಲ್ಲ ಶೇಂಗಾ ಪೌಡ್ರ್ ಹಾಕಾದ್ಮೇಲೆ ಇದನ್ನೆಲ್ಲ ಮತ್ತೊಮ್ಮೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಆಮೇಲೆ ಅದಕ್ಕಿಂತ ಮುಂಚೆ ನಾವು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ. ಎಷ್ಟು ಉಪ್ಪು ಬೇಕಲ್ಲ ಅಷ್ಟು ನಾವು ಉಪ್ಪನ್ನು ಹಾಕ್ಕೊಂಡು ಇದೆಲ್ಲವನ್ನು ಇನ್ನೊಮ್ಮೆ ನೀಟಾಗಿ ನಾವು ಮಿಶ್ರಣವನ್ನು ಮಾಡ್ಕೊಳ್ಳೋಣ. ನೋಡಿರಿ ಇದು ಯಾವ ರೀತಿಯಾಗಿ ನಾವು ಮಿಕ್ಸನ್ನು ಮಾಡ್ಕೊತಾ ಇದ್ದೀವಿ. ಎಲ್ಲನೂ ಮಿಕ್ಸ್ ಆದಮೇಲೆ ಇದಕ್ಕೆ ನಾವು ಸ್ವಲ್ಪ ಇವಾಗ ಒಂದು ಅರ್ಧ ಗ್ಲಾಸ್ ಆಗುವಷ್ಟು ನೀರನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ನೀರನ್ನು ಆ್ಯಡ್ ಮಾಡಿ ಮತ್ತು ಸಣ್ಣ ಒಲೆಯಲ್ಲಿ ಒಂದು 2ರಿಂದ 3 ನಿಮಿಷ ಅದನ್ನು ನಾವು ಕುದಿಲಿಕ್ಕೆ ಬಿಡೋಣ. ಇವಾಗ ನೋಡಿ ನೀಟಾಗಿ ಕುದೀತಾ ಇದೆ ಇದು. ಸೊ ಇವಾಗ ಒಂದು 2 ನಿಮಿಷ ಕುದಿಸಿದ್ದೀನಿ. ಇನ್ನೂ ನೀರನ್ನು ಪೂರ ಇದು ಆಗಿಲ್ಲ. ಇನ್ನೊಂದು ಸ್ವಲ್ಪ ನೀಟಾಗಿ ಕುದ್ದು ಅಂದ್ರೆ ಪೂರ್ತಿಯಾಗಿದು ಗಟ್ಟಿಯಾಗತ್ತೆ. ಇವಾಗ ನೋಡಿರಿ ಯಾವ ರೀತಿಯಾಗಿ ಪೂರ್ತಿಯಾಗಿ ಕುದ್ದಿದೆ ಅಂಥೇಳಿ. ನೋಡಿರಿ ಪರ್ಫೆಕ್ಟಾಗಿ ಆರೋಗ್ಯಕರವಾದಂಥ ಒಂದು ಬೀನ್ಸ್ ಪಲ್ಯ ರೆಡಿ ಆಗೈತಿ. ಸಿಂಪಲ್ ಆಗಿರುವಂತಹ ಒಂದು ಬೀನ್ಸ್ ಪಲ್ಯ. ಸೊ ಇದಕ್ಕೆ ನಾವು ಸ್ವಲ್ಪ ಮೇಲೆ ಕೊತ್ತಂಬರಿಯನ್ನು ಹಾಕ್ತಾಯಿದ್ದೀನಿ.
ನೋಡಿರಿ ಎಷ್ಟು ನೀಟಾಗಿ ಪಲ್ಯ ಬಂದಿದೆ ಅಂಥೇಳಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ದಯವಿಟ್ಟು ಲೈಕು ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.